ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಪೊರಕೆ ಕೆಳಗಡೆ ಈ ಒಂದು ವಸ್ತುವನ್ನು ಗುಪ್ತವಾಗಿ ಮುಚ್ಚಿಡಿ. ತಾಯಿ ಧನಲಕ್ಷ್ಮಿ ಮನೆಯ ಮೇಲೆ ಧನ ಸಂಪತ್ತನ್ನು ಸುರಿಸ್ತಾರೆ. ನಿಮ್ಮ 7 ತಲೆಮಾರಿನ ತನಕ ಧನ ಸಂಪತ್ತಿಗೆ ಯಾವುದೇ ಕೊರತೆ ಬರುವುದಿಲ್ಲ. ಇಂದಿನ ಈ ಮಾಹಿತಿ ತುಂಬ ಮಹತ್ವಪೂರ್ಣದ್ದಾಗಿದೆ. ತಾಯಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತಿದೆ. ಇಂದಿನ ಈ ಉಪಾಯ ಸರಿಯಾದ ಮುಹೂರ್ತದಲ್ಲಿ ಮಾಡಿದ್ರೆ ತಾಯಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಖಂಡಿತ ಸಿಗುತ್ತೆ. ಎಷ್ಟೇ ಸಮಸ್ಯೆಯಲ್ಲಿರೋರಾಗಿರಬಹುದು ಅಥವಾ ಎಷ್ಟೇ ಕಷ್ಟನ ಪಡ್ತಿರೋ ಅಂಥವರಾಗಿರ್ಬೋದು, ಈ ಒಂದು ಉಪಾಯನ ಮಾಡಿದರೆ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಮರಳಿ ಬರೋದಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಪೊರಕೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಧರ್ಮಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿಡಬೇಕು, ಯಾವ ಸಮಯದಲ್ಲಿ ಕಸವನ್ನು ಗುಡಿಸಬೇಕು, ಹಾಗೆ ಯಾವ ಉಪಾಯವನ್ನು ಮಾಡಿದರೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ದೊರೆಯುತ್ತದೆ. ಕೇವಲ ಇಷ್ಟು ಕೆಲಸಗಳನ್ನ ಮಾಡಿದರೆ ಸಾಕು, ನಿಮ್ಮ ಮನೆಯ 4 ದಿಕ್ಕಿನಿಂದ ಹಣದ ಆಕರ್ಷಣೆಯಾಗುತ್ತೆ. ಪೊರಕೆಗೆ ಸಂಬಂಧಪಟ್ಟಂತಹ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ. ಪೊರಕೆ ಅಲ್ವಾ ಅಂತ ನಿರ್ಲಕ್ಷಿಸಿದ್ರೆ ಮನೆಯಲ್ಲಿ ಬಡತನ, ದಾರಿದ್ರ್ಯ, ಜಗಳಗಳು, ಅನಾರೋಗ್ಯ ತಪ್ಪಿದ್ದಲ್ಲ. ಪೊರಕೆಗೆ ಸಂಬಂಧಿಸಿದ ಯಾವುದಾದ್ರೂ ತಪ್ಪು ನಡೆದರೆ ತಾಯಿ ಲಕ್ಷ್ಮೀ ದೇವಿ ಒಲಿಯೋದಿಲ್ಲ, ಹಾಗೆ ಕೋಪನ ಮಾಡಿಕೊಂಡು ಮನೆ ಬಿಟ್ಟು ಹೊರಟು ಹೋಗ್ತಾರೆ. ಪೊರಕೆಯೊಂದಿಗೆ ನೇರವಾದ ಸಂಬಂಧ ತಾಯಿ ಲಕ್ಷ್ಮೀ ದೇವಿಗೆ ಇರುತ್ತದೆ. ಪೊರಕೆಯನ್ನು ಸರಿಯಾದ ವಿಧಾನದಲ್ಲಿ ಬಳಸ್ಕೊಂಡ್ರೆ ವರದಾನ ಸಿಗುತ್ತೆ. ಧರ್ಮಶಾಸ್ತ್ರದಲ್ಲಿ ಪೊರಕೆಗೆ ಸಂಬಂಧಪಟ್ಟ ಕೆಲವು ಉಲ್ಲೇಖಗಳಿವೆ. ಕಸಗುಡಿಸಲು ಕೆಲವು ಶುಭ ಮುಹೂರ್ತಗಳಿವೆ. ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇರೋ ರೀತಿಯಲ್ಲಿ ಪೊರಕೆಯನ್ನು ಸರಿಯಾದ ಸಮಯಕ್ಕೆ ಸರಿಯಾದ ವಿಧಾನದಲ್ಲಿ ಬಳಸಿದರೆ ಹಣಕಾಸಿನ ಯಾವುದೇ ತೊಂದರೆ ಇದ್ರೂ ಸಹ ಅದರಿಂದ ಪರಿಹಾರ ಹೊಂದಬಹುದು. ನಿಯಮಗಳನ್ನ ಪಾಲಿಸೋದಕ್ಕೂ ಮುಂಚೆ ನಮ್ಮ ಪರಿಸ್ಥಿತಿ ಹೇಗಿತ್ತು, ನಿಯಮಗಳನ್ನ ಪಾಲಿಸಿದ ಮೇಲೆ ನಮ್ಮ ಪರಿಸ್ಥಿತಿ ಎಷ್ಟು ಬದಲಾಗುತ್ತೆ ಅದನ್ನು ನೀವೇ ತಿಳ್ಕೊಳ್ಬಹುದು. ಬದಲಾವಣೆಗೆ ಸಾಕಷ್ಟು ಸಮಯ ಏನು ಹಿಡಿಯೋದಿಲ್ಲ, ಆದಷ್ಟು ಬೇಗ ಬದಲಾವಣೆ ನಮಗೆ ಗೊತ್ತಾಗ್ತಿರುತ್ತೆ. ಮನೆಯಲ್ಲಿ ಹೆಚ್ಚಾಗಿ ಪೊರಕೆಯನ್ನು ಬಳಸೋದು ಗೃಹಿಣಿಯರು. ಮಹಿಳೆಯರನ್ನ ತಾಯಿ ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ, ಹೆಚ್ಚಿನ ಗೌರವವನ್ನು ಕೊಡ್ತಾರೆ. ಈ ನಿಯಮಗಳನ್ನ ಪಾಲಿಸಿದ್ರೆ ಗೃಹಿಣಿಯರಿಂದ ಮನೆಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆಯನ್ನು ಮೊದಲ ದೇವಸ್ಥಾನ ಅಂತ ಹೇಳ್ತಾರೆ. ಮನೆಯಲ್ಲಿ ದೇವರ ಸನ್ನಿಧಾನ ಇರಬೇಕು, ತಾಯಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರಬೇಕು ಅಂತಂದರೆ ಮನೆ ಸದಾ ಕಾಲಕ್ಕೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾರ ಮನೆಯಲ್ಲಿ ಸದಾ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರ್ತಾರೋ ಅಂತಹ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ. ಯಾರ ಮನೆಯಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿ ಲಕ್ಷ್ಮೀ ದೇವಿ ದೃಷ್ಟಿಯನ್ನು ಸಹ ಬೀರೋದಿಲ್ಲ. ಸ್ವಚ್ಛತೆ ಇರುವಲ್ಲಿ ನಕಾರಾತ್ಮಕ ಶಕ್ತಿ ಇರೋದಿಲ್ಲ, ಬಡತನ ಇರೋದಿಲ್ಲ. ಹೆಚ್ಚು ಕೊಳಕು ಎಲ್ಲಿರುತ್ತೋ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ದೇವರ ಸನ್ನಿಧಾನನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾರು ಪೊರಕೆಯನ್ನು ಕಡೆಗಣಿಸಿ ಅವಮಾನ ಮಾಡ್ತಾರೆ, ಹಾಗೆ ತಪ್ಪಾದ ದಿಕ್ಕಿನಲ್ಲಿ ಇಡ್ತಾರೆ, ಸರಿಯಾದ ಸಮಯದಲ್ಲಿ ಕಸ ಗುಡಿಸೋದಿಲ್ಲ, ಖಂಡಿತವಾಗಿಯೂ ಅಂತಹ ಮನೆಗಳಲ್ಲಿ ಬಡತನ, ದಾರಿದ್ರ್ಯ ಹೆಚ್ಚಾಗಿರುತ್ತೆ. ರಾತ್ರಿ ಸಮಯ ಎಲ್ಲರೂ ಮಲಗಿದ ಮೇಲೆ ನಕಾರಾತ್ಮಕ ಶಕ್ತಿ ಆವರಿಸ್ಕೊಳ್ಳುತ್ತೆ. ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ಅರುಣೋದಯಕ್ಕೆ ಮುಂಚೆ ಎದ್ದು ಕಸ ಗುಡಿಸ್ಬೇಕು ಅಂತ. ಸೂರ್ಯ ಉದಯ ಆದ ನಂತರ ಯಾರು ಕಸ ಗುಡಿಸ್ತಾರೆ ಅವರಿಗೆ ಅಷ್ಟು ಸಕಾರಾತ್ಮಕ ಶಕ್ತಿ ಸಿಗೋದಿಲ್ಲ. ವಾಸ್ತುಶಾಸ್ತ್ರದ 81ನೇ ಅಧ್ಯಾಯದಲ್ಲಿ ನಿಯಮಗಳನ್ನು ತಿಳಿಸಿದ್ದಾರೆ. ಸೂರ್ಯೋದಯಕ್ಕೆ ಸ್ವಲ್ಪ ಸಮಯದ ಮುಂಚಿತವಾಗಿ ಎದ್ದು ಕಸವನ್ನು ಗುಡಿಸಿದ್ರೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಪಸರಿಸುತ್ತೆ. ಸೂರ್ಯೋದಯ ಆದಮೇಲೂ ಸಹ ಯಾರು ಮನೆಯಲ್ಲಿ ಮಲಗಿರ್ತಾರೆ ಅಥವಾ ಕಸವನ್ನು ಗುಡಿಸಿರೋದಿಲ್ಲ ಅಂತಹವರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ಇದರಿಂದ ಸೂರ್ಯನಾರಾಯಣ ಕೋಪಗೊಳ್ತಾರೆ, ಅವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಪೊರಕೆಗೆ ಸಂಬಂಧಿಸಿದಂತೆ ತಂತ್ರಸಾರದಲ್ಲೂ ಉಲ್ಲೇಖವಿದೆ. ಯಾರು ತಮ್ಮ ಮನೆಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೋ ಅಂಥವರಿಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯುತ್ತದೆ. ಮನೆಯವರಿಗೆಲ್ಲ ತಿಳಿದಿರಬೇಕು, ಪೊರಕೆಯನ್ನು ನಿರ್ಲಕ್ಷ್ಯ ಮಾಡಬಾರ್ದು, ಅಗೌರವ ತೋರಿಸಬಾರ್ದು ಅಂತ ಹೇಳಿ. ಮಕ್ಕಳೇ ಆಗಿರಬಹುದು ಅಥವಾ ದೊಡ್ಡವರೇ ಆಗಿರಬಹುದು, ಪೊರಕೆಯನ್ನು ತುಳಿಬಾರ್ದು. ಕೇವಲ ತುಳಿಯೋದಷ್ಟೇ ಅಲ್ಲ, ಪೊರಕೆಯನ್ನು ದಾಟಲೂಬಾರ್ದು. ಹಣದ ಸಮಸ್ಯೆ ಹೆಚ್ಚಾಗ್ತಾ ಇದ್ದರೆ, ಬರ್ತಿದ್ದಂತಹ ಹಣ ನಿಂತು ಹೋಗಿದ್ರೆ ಇದಕ್ಕೆ ಕಾರಣ ಪೊರಕೆಗೆ ಸಂಬಂಧಿಸಿದಂತಹ ಯಾವುದಾದ್ರೂ ತಪ್ಪುಗಳು ನಡೆದಿರಬಹುದು. ಪೊರಕೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಮರೆಯಲೇಬಾರದು. ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಸರಿಯಾದ ವಿಧಾನದಲ್ಲಿ ಇಡೋದು, ಸರಿಯಾದ ಸಮಯದಲ್ಲಿ ಕಸ ಗುಡಿಸೋ ಅಂತಹದ್ದು, ಅದಕ್ಕೆ ಗೌರವ ತೋರಿಸೋ ಅಂತಹದ್ದು.
ಈ ನಿಯಮಗಳನ್ನು ಪಾಲಿಸೋದ್ರಿಂದ ಕೇವಲ ನಮಗಷ್ಟೇ ಅಲ್ಲ, ಕುಟುಂಬದವರಿಗೆ, ಮನೆಯವರಿಗೆ ಎಲ್ಲರಿಗೂ ಲಾಭವನ್ನು ತಂದುಕೊಡುತ್ತೆ. ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ನೋಡೋ ರೀತಿಯಲ್ಲಿ ಅಥವಾ ನಾವು ಪದೇ ಪದೇ ನೋಡೋ ರೀತಿಯಲ್ಲಿ ಇಡಬಾರ್ದು. ನಮ್ಮ ದೃಷ್ಟಿ ಸದಾ ಕಾಲಕ್ಕೂ ಪೊರಕೆ ಮೇಲೆ ಬೀಳಬಾರ್ದು. ಪೊರಕೆಯನ್ನು ಉಪಯೋಗಿಸಿದ ನಂತರ ಪದೇ ಪದೇ ಪೊರಕೆಯನ್ನು ನೋಡೋದ್ರಿಂದ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ. ಬಹಳ ಹಳೆಯದಾಗಿರುವಂತಹ ಪೊರಕೆಯನ್ನು ಬಳಸಬಾರ್ದು. ಮುರಿದಿರುವಂತಹದ್ದು ಹಾಗೆ ಮೋಟಾಗಿರುವಂತಹ ಪೊರಕೆಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಮನೆ ಒಳಗಡೆ ಕಸ ಗುಡಿಸೋಕೆ ಇಟ್ಕೊಂಡಿರೋಂತಹ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಸ್ವಚ್ಛಗೊಳಿಸೋದಕ್ಕೆ ಬಳಸಬಾರ್ದು. ಪೊರಕೆ ಧೂಳಾಗಿಲ್ಲ ಅಥವಾ ಕೊಳೆಯಾಗಿಲ್ಲ ಅನ್ನೋ ಕಾರಣಕ್ಕೆ ತೊಳಿದನೆ ಹಾಗೆ ಇಟ್ಬಿಡಬಾರ್ದು. ವಾರಕ್ಕೆ ಒಮ್ಮೆಯಾದರೂ ಪೊರಕೆಯನ್ನು ತೊಳಿಬೇಕು. ಪೊರಕೆಯನ್ನು ಹಿಡಿದು ನೇರವಾಗಿ ಕಸ ಗುಡಿಸಬಾರ್ದು. ಸ್ವಲ್ಪವಾದರೂ ಬಗ್ಗಿ ಕಸ ಗುಡಿಸ್ಬೇಕು. ಕೆಲವರು ಬಗ್ಗಕ್ಕಾಗಲ್ಲ ಅಂತ ಸ್ವಲ್ಪ ಕೂತ್ಕೊಂಡು ಕಸ ಗುಡಿಸ್ತಾರೆ. ಸಂಪೂರ್ಣವಾಗಿ ಕೂತ್ಕೊಂಡು ಕಸ ಗುಡಿಸಬಾರ್ದು. ಮನೆಯಿಂದ ಹೊರಗೆ ಹೋಗಿರೋರು ಮನೆ ಒಳಗಡೆ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ನೋಡಬಾರ್ದು. ಅದು ತುಂಬ ಅಶುಭ ಅಂತ ತಿಳಿಸಿದ್ದಾರೆ. ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಯಾವುದೇ ಕೆಲಸಗಳು ಸಂಪೂರ್ಣ ಆಗೋದಿಲ್ಲ. ಮನೆಗೆ ಸಂಬಂಧಿಸಿದ ವ್ಯಕ್ತಿಗಳಲ್ಲದೆ ಬೇರೆ ವ್ಯಕ್ತಿಗಳು ಪೊರಕೆಯನ್ನು ನೋಡಿದರೆ ಹಣ ಬರುವಂತಹ ಮಾರ್ಗಗಳು ಮುಚ್ಚಿ ಹೋಗ್ತವೆ. ಪೊರಕೆಯನ್ನು ಶುಚಿಗೊಳಿಸಬೇಕು ಅಂತಂದರೆ ಒಳ್ಳೆಯ ನೀರಿನಿಂದನೇ ಶುಚಿಗೊಳಿಸಬೇಕು. ಕೊಳಕು ನೀರಿನಿಂದ ಯಾವುದೇ ಕಾರಣಕ್ಕೂ ಶುಚಿಗೊಳಿಸಬಾರ್ದು. ಸೂರ್ಯೋದಯ ಸಮಯದಲ್ಲಿ ಹಾಗೆ ಗೋಧೂಳಿ ಸಮಯ, ಸೂರ್ಯಾಸ್ತದ ಸಮಯದಲ್ಲಿ ಶುಚಿಗೊಳಿಸಬಾರ್ದು. ಪೊರಕೆಯನ್ನು ತೊಳೆಯುವಂತಹ ನೀರಿನಲ್ಲಿ 1-2 ಹನಿ ಗಂಜಲವನ್ನು ಅಥವಾ ಗಂಗಾಜಲವನ್ನು ಹಾಕಿದರೆ ಅತ್ಯಂತ ಶುಭ ಅಂತಲೂ ಹೇಳ್ತಾರೆ. ಮನೆಯ ಯಾವುದೇ ಸ್ಥಳದಲ್ಲಾಗಲಿ ಪೊರಕೆಯನ್ನು ನಿಲ್ಲಿಸಿ ಇಡಬಾರ್ದು. ಪೊರಕೆಯನ್ನು ಮಲಗಿಸಿ ಹಾಗೆ ಮುಚ್ಚಿ ಇಡಬೇಕು. ಪೊರಕೆಗೆ ನಮ್ಮ ಪಾದ ಸ್ಪರ್ಶ ಆದರೆ ಅಥವಾ ಗೊತ್ತಿಲ್ಲದೇ ಬೇರೆಯವರು ಏನಾರು ಸ್ಪರ್ಶ ಮಾಡಿದರೆ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ತಿಳಿದನೆ ಪೊರಕೆಯನ್ನು ದಾಟಿದಾಗಲೂ ಅಷ್ಟೇ ಅದಕ್ಕೆ ಕ್ಷಮೆ ಕೇಳಬೇಕು. ಪೊರಕೆಯನ್ನು ಸೂರ್ಯಾಸ್ತದ ನಂತರ ಮುಟ್ಟಬಾರದು, ನೋಡಬಾರದು, ಹಾಗೆ ಕಸವನ್ನು ಗುಡಿಸಬಾರದು. ತಪ್ಪಾಗಿಯೂ ಸಹ ಸ್ನಾನದ ಗೃಹ, ಅಡಿಗೆ ಮನೆ, ಕಸದ ಬುಟ್ಟಿಯ ಹತ್ತಿರ, ಶೌಚಾಲಯದ ಬಳಿ ಪೊರಕೆಯನ್ನು ಇಡಬಾರ್ದು. ಜೋಡಿ ಪೊರಕೆಗಳನ್ನು ಒಟ್ಟಿಗೆ ಇಡಬಾರ್ದು. ಪ್ರತಿದಿನ ಪಾಲಿಸಬೇಕಾದಂತಹ ನಿಯಮಗಳು ಇಷ್ಟು. ಇನ್ನು ಪೊರಕೆಗೆ ಸಂಬಂಧಪಟ್ಟ ಯಾವುದಾದರೂ ತಂತ್ರಗಳನ್ನ ಮಾಡಬೇಕು ಅಂತಂದರೆ ಕಸವನ್ನು ಗುಡಿಸೋದಕ್ಕಿಂತ ಮುಂಚೆ 2 ಕಪ್ಪು ಮೆಣಸಿನ ಕಾಳುಗಳನ್ನು ಇಟ್ಟು ಕಸದ ಜೊತೆ ಆ ಕಪ್ಪು ಮೆಣಸಿನ ಕಾಳುಗಳನ್ನು ಸಹ ಗುಡಿಸಿ ಎತ್ತು ಹಾಕಬೇಕು. ಈ ತಂತ್ರನ ಪಾಲಿಸೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ದರೆ ಹೊರಗೆ ಹೋಗುತ್ತೆ. ಯಾವುದಾದರೂ ಒಂದು ಅಮಾವಾಸ್ಯೆಯಲ್ಲಿ ಈ ತಂತ್ರನ ಮಾಡಿದರೆ ಸಾಕು. ಪಿತೃಗಳ ಶಾಪ, ಪಿತೃಗಳ ದೋಷ ಪರಿಹಾರ ಆಗುತ್ತೆ. ಪೊರಕೆಯನ್ನು ಹೊಸದಾಗಿ ತರಬೇಕು ಅಂದರೆ ಶನಿವಾರದ ದಿನ ಖರೀದಿ ಮಾಡಬೇಕು. ಹೀಗೆ ಮಾಡೋದ್ರಿಂದ ಗ್ರಹಗಳ ದೋಷ ದೂರವಾಗುತ್ತೆ. ಶನಿ ದೋಷ ಆಗಿರ್ಬೋದು, ಮಂಗಳ ದೋಷ ಆಗಿರ್ಬೋದು, ಸಂಪೂರ್ಣವಾಗಿ ಹೊರಟೋಗುತ್ತೆ. ಪೊರಕೆಯನ್ನು ಪಶ್ಚಿಮ ದಿಕ್ಕಿನಲ್ಲಿಟ್ಟರೆ ಇದರಿಂದ ಭೌತಿಕ ಸುಖದ ಪ್ರಾಪ್ತಿಯಾಗುತ್ತೆ. ಸದಾ ಕಾಲಕ್ಕೂ ಸಕಾರಾತ್ಮಕ ಶಕ್ತಿಯ ವಾಸ ಇರುತ್ತೆ. ಹಣಕಾಸಿನ ಸಂಬಂಧಪಟ್ಟ ಯಾವುದೇ ನಿರ್ಧಾರಗಳನ್ನು ತಗೊಂಡ್ರೆ ಅದರಲ್ಲಿ ಸಕ್ಸಸ್ ಆಗ್ತೀರಾ. ರಾಹು ಕೇತುಗಳು ಸಾಥ್ ನೀಡ್ತಾರೆ. ಪೊರಕೆಯನ್ನು ಉತ್ತರ ದಿಕ್ಕಿನಲ್ಲಿಟ್ಟರೆ ಮನೆಯ 4 ದಿಕ್ಕಿನಿಂದ ಹಣದ ಆಕರ್ಷಣೆಯಾಗುತ್ತೆ. ಆರ್ಥಿಕ ಲಾಭ ಹೆಚ್ಚಾಗುತ್ತೆ. ಮನೆಯಲ್ಲಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಧರ್ಮಶಾಸ್ತ್ರದ ಉಲ್ಲೇಖದಲ್ಲಿ, ತಂತ್ರಸಾರದಲ್ಲಿ 84ನೇ ಅಧ್ಯಾಯದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಪಡಿಬೇಕು ಅಂತಂದರೆ ಈ ರೀತಿ ಉಲ್ಲೇಖವಿದೆ. ಕಸ ಗುಡಿಸೋ ಸಮಯದಲ್ಲಿ ಯಾರು ಕಸವನ್ನು ಹಾದು ಹೋಗಬಾರ್ದು, ತುಳಿದುಕೊಂಡು ಹೋಗಬಾರ್ದು. ನಾವು ಮನೆಯವ್ರಿಗೆ ತಿಳಿಸಿ ಹೇಳಬೇಕು. ಕಸವನ್ನು ಗುಡಿಸೋ ಸಮಯದಲ್ಲಿ ಯಾರು ಕಸವನ್ನು ತುಳ್ಕೊಂಡು ಓಡಾಡಬಾರ್ದು. ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಯಾರಿಗಾದರೂ ಕಸ ಗುಡಿಸುವ ರೀತಿಯಲ್ಲಿ ಕನಸು ಕಂಡರೆ ಹೂಡಿಕೆಗಳನ್ನು ಮಾಡಬಾರದು, ಯಾರಿಗೂ ಕೊಡಬಾರದು, ಹಣವು ಮತ್ತೆ ಮರಳಿಬಾರದು ಎಂಬುದರ ಸೂಚನೆಯಾಗಿದೆ. ಯಾವುದಾದರೂ ದೇವಾಲಯಗಳಲ್ಲಿ ಕಸಗುಡಿಸುವುದನ್ನು ನೋಡಿದರೆ ಅಥವಾ ಕನಸಿನಲ್ಲಿ ಕಂಡರೆ ದೇವತೆಗಳ ಅನುಗ್ರಹವಾಗಿದೆ ಎಂದರ್ಥ. ಅತಿ ಶೀಘ್ರದಲ್ಲೇ ಕಷ್ಟಗಳು ದೂರಾಗಲಿವೆ ಎಂಬುದರ ಅರ್ಥವಾಗಿದೆ. ಜೀವನದಲ್ಲಿ ಮಂಗಳಕರ ಘಟನೆಗಳು ನಡೆಯುತ್ತವೆ ಎಂಬುದರ ಸಂಕೇತವಾಗಿದೆ. ಸಂಪೂರ್ಣವಾಗಿ ಸದಾಕಾಲಕ್ಕೂ ಲಕ್ಷ್ಮೀದೇವಿಯ ಕೃಪಾಶೀರ್ವಾದ ಬೇಕು ಅನ್ನೋರಾದರೆ 5 ಶುಕ್ರವಾರಗಳ ಕಾಲ ತಂತ್ರವನ್ನು ಮಾಡಬೇಕು. ಕೇವಲ ಸಾತ್ವಿಕ ಆಹಾರಗಳನ್ನು ಮಾತ್ರ ತಿನ್ನಬೇಕು. ತಾಮಸಿಕ ಆಹಾರಗಳನ್ನು ಸೇವನೆ ಮಾಡಬಾರ್ದು. ಕೈ ಕಾಲುಗಳನ್ನು ತೊಳೆದನೆ ಪೊರಕೆಯನ್ನು ಮುಟ್ಟಬಾರ್ದು.
ಈ ಉಪಾಯವನ್ನು ಶುಕ್ರವಾರನೇ ಮಾಡಬೇಕು. ಯಾಕೆ ಅಂತಂದರೆ ತಾಯಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಾರವಾಗಿದೆ. ನೆನಪಿನಲ್ಲಿಡಿ, ಕೆಂಪು ವಸ್ತ್ರದಲ್ಲಿ 2 ಕರ್ಪೂರ, 2 ಲವಂಗ, 2 ಏಲಕ್ಕಿ, 1 ರೂಪಾಯಿಯ ನಾಣ್ಯವನ್ನು ಕಟ್ಟಿಡಬೇಕು. ಕೆಂಪು ದಾರದಲ್ಲಿ ಕಟ್ಟಬೇಕು. ಉಪಯೋಗಿಸಿದ ಪೊರಕೆಯ ಕೆಳಗೆ ಇಡಬಾರದು. ಹೊಸ ಪೊರಕೆಯ ಕೆಳಗೆ ಮಾತ್ರ ಇಡಬೇಕು. ಈ ಗಂಟನ್ನು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯೊಂದಿಗೆ ಪೊರಕೆಯ ಕೆಳಗೆ ಇಡಬೇಕು. ಮರುದಿನ ಶನಿವಾರ ಆ ಗಂಟನ್ನು ತೆಗೆದು ಹಣವಿಡುವ ಸ್ಥಳದಲ್ಲಿ ಇಡಬೇಕು. 5 ಶುಕ್ರವಾರವೂ ಸಹ ಇದೇ ರೀತಿಯಲ್ಲಿ ಮಾಡಬೇಕು. 5 ವಾರ ಮಾಡಲು ಆಗದವರು 1 ಹುಣ್ಣಿಮೆ ಅಥವಾ 1 ಅಮಾವಾಸ್ಯೆ ಎಂದು ಮಾಡಿಕೊಳ್ಳಿ. ಈ ಉಪಾಯವನ್ನು ಮಾಡುವಂಥವರು ತಾಯಿ ಲಕ್ಷ್ಮೀ ದೇವಿಯ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿದರೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾಕಾಲಕ್ಕೂ ನಿಮ್ಮ ಮೇಲಿರುತ್ತೆ. ಜೀವನದಲ್ಲಿ ಯಶಸ್ಸು, ಏಳಿಗೆ, ಹೊಸತನವನ್ನು ಕಾಣಬೇಕು ಅಂತ ಬಯಸುವಂಥವರು ಒಮ್ಮೆ ಈ ಪ್ರಯತ್ನವನ್ನು ಮಾಡಿ. ಈ ಪ್ರಯೋಗವನ್ನು ಮಾಡಿದಂಥವರಿಗೆ ಮನೆಯವರಿಗೆ ಏಳಿಗೆ ಆಗೋದಂತೂ ಸತ್ಯ. ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ಸ್ಥಳಗಳಲ್ಲಿ ಇಡಬಾರದು, ಪೊರಕೆಯ ಮಹತ್ವ, ಪೊರಕೆಯ ತಂತ್ರವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಉಪಯುಕ್ತ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಯಾವ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ಇರುತ್ತಾರೋ ಅಂತಹ ಸ್ಥಳಗಳಿಗೆ ನಾರಾಯಣನು ಸಹ ಆಗಮಿಸುತ್ತಾರೆ. ಈ ತಂತ್ರವನ್ನು ಮಾಡಲು ಬಯಸುವವರು 108 ಬಾರಿ ಓಂ ಲಕ್ಷ್ಮೀನಾರಾಯಣಾಯೇ ನಮಃ ಮಂತ್ರವನ್ನು ಜಪಿಸಬಹುದು. ಈ ಒಂದು ಸಣ್ಣ ಮಂತ್ರವನ್ನು ಜಪಿಸುವುದರಿಂದ ಲಕ್ಷ್ಮೀನಾರಾಯಣರ ಕೃಪೆ ನಿಮ್ಮ ಮೇಲೆ ಬೀರುತ್ತದೆ. ಈ ಉಪಾಯವನ್ನು ಮಾಡುವವರಿಗೆ ಸದಾಕಾಲಕ್ಕೂ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯುತ್ತದೆ. ಯಾರು ಪೊರಕೆಗೆ ಗೌರವವನ್ನು ನೀಡುತ್ತಾರೋ ಅಂಥವರ ಮನೆಯಿಂದ ಲಕ್ಷ್ಮೀ ದೇವಿಯು ಎಂದಿಗೂ ಹೊರಗೆ ಹೋಗುವುದಿಲ್ಲ. ಬಡತನವೆಂಬುದು ಹತ್ತಿರಕ್ಕೂ ಸುಳಿಯುವುದಿಲ್ಲ. ಹಣದ ಹರಿವು ಹೆಚ್ಚಾಗುತ್ತದೆ.